ಮನಸ್ಸು ದೊಡ್ಡದಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾರ್ ಅವರು ಹೇಳ್ತಿದ್ರು ಮೆಡಿಟೇಷನ್ ಬಗ್ಗೆ ಏನೇನು ಉಪಯೋಗ ಅಂತೇಳಿ. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಎಂತೆಂಥ ಡಾಕ್ಟರ್ಗಳು ಈ ಡಿಪ್ರೆಷನ್ ಇಂದ ಜನರನ್ನು ಹೊರಗೆ ತರಕ್ಕಾಗಿಲ್ಲ ಅಂತದ್ದು ನಿಮ್ಮ ಮೆಡಿಟೇಷನ್ ಅವನ್ನೆಲ್ಲ ಹೊರಗೆ ತಂದು ಇವತ್ತು ಎಷ್ಟು ಕುಟುಂಬಗಳನ್ನ ತಾವೆಲ್ಲ ಕಾಪಾಡಿದ್ರು ಅಂತ ಹೇಳಿ. ತಾವೆಲ್ಲ ಅವ್ರಿಗೆ ಜೀವದಾನನೇ ಮಾಡಿರಂತ ಮೆಡಿಟೇಷನ್ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಇವತ್ತು ಈಗ ಪ್ರೆಷರ್ಸ್ಗೆ ಜನಕ್ಕೆ ಬದುಕಕ್ಕೆ ಆಗ್ತಾ ಇಲ್ಲ. ಫಾಸ್ಟ್ ಲಿವಿಂಗ್ ಲೈಫ್ ಅಲ್ಲಿ ನಾನು ಯಾವತ್ತು ದುಡಿಬೇಕು, ಇವನ್ಕಂದ್ರೆ ಮುಂದಕ್ಕೆ ಯಾವಾಗ ಹೋಗ್ಬೇಕು, ಯಾವ ತರ ನಾನು ಬೆಳಿಬೇಕು, ಅವ್ರು ಇಷ್ಟು ದುಡ್ಡು ಮಾಡಿಬಿಟ್ಟಿದ್ದಾರೆ ನಾನು ಇನ್ನ ಮನೆ ಕಟ್ಟಿಲ್ಲ ಅಂತೇಳಿ ಇಷ್ಟೆಲ್ಲ ಈ ಮೆಟಲಿಸ್ಟಿಕ್ ಲೈಫ್ ಅಲ್ಲಿ ಮನುಷ್ಯರಿಗೊಂದು ಶಾಂತಿಯುತವಾಗಿ ಮನಃಶಾಂತಿಯನ್ನು ತಾವು ಯಾರು ತಂದ್ಕೊಡ್ತಿದ್ರು ಅಂತಂದ್ರೆ ಈ ಪಿರಮಿಡ್ ಅಂತ ಹೇಳಿ ತಾವೇನೇನೋ ಸ್ಥಾಪನೆ ಮಾಡಿ ತುಮಕೂರಿಂದ ನಮ್ಮ ವಾಸಣ್ಣ ಅಂತೇಳಿ ಎಕ್ಸ್ ಮಿನಿಸ್ಟರ್ ಮತ್ತೆ ಶಾಸಕರವರು ಅವ್ರ ಹೆಂಡತಿ ಕೂಡ ಬಳ್ಳಾರಿಗೆ ಬರ್ತಾರೆ. ನಿಮ್ಮ ಹತ್ರ ಬಂದಿದ್ದು ನಾನು ಅವ್ರ ಜೊತೆಗೆ ನಿಮ್ಮ ಪಿರಮಿಡ್ಗೂ ಬಂದಿದ್ದೆ. ಅವರು ತುಮಕೂರಿಂದ ಬಳ್ಳಾರಿಗೆ ಬಂದು ನಮ್ಮ ತುಮಕೂರಲ್ಲಿ ಇಂಥ ಧ್ಯಾನ ಕೇಂದ್ರ ಇಲ್ಲಪ್ಪ, ನೀವು ಬಳ್ಳಾರಿಯಲ್ಲಿ ಇದ್ದೀರಿ, ನೀವೆಷ್ಟು ಅದೃಷ್ಟ ಮಾಡ್ಕೊಂಡಿದ್ದೀರಿ ಅಂತೇಳಿ ಅವರು ನಿಮ್ಮನ್ನೆಲ್ಲ ಹಾಡಿ ಹೋಗಿದ್ದಾರೆ. ಅದನ್ನೆಲ್ಲ ತಾವೆಲ್ಲ ಎಷ್ಟೋ ಶ್ರಮದಿಂದ ಕಟ್ಟಿದ್ದೀರಿ. ಅದಕ್ಕೆ ನಮ್ಮ ಕಡೆಯಿಂದ ಕೂಡ ಸಹಕಾರ ಇರುತ್ತೆ. ಬಳ್ಳಾರಿಯಲ್ಲಿ ವಿವಿಧ ಜಾಗದಲ್ಲಿ ಪಾರ್ಕ್ ಅಲ್ಲಿ ನೀವೇನೇ ತೋರಿಸಿ ಒಂದು 10 ಪಾರ್ಕ್ ಅಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರವನ್ನು ನಾನು ಮಾಡಿಕೊಡ್ತೀನಿ. ತಾವು ದಯಮಾಡಿ ಎಲ್ಲಿ ತಮ್ಮ ಧ್ಯಾನಕ್ಕೆ ಬಹಳಷ್ಟು ಜನ ಬರೋರಿದ್ದಾರೆ, ತಮ್ಮ ಯಾರು ಭಕ್ತರಿದ್ದಾರೆ, ಎಲ್ಲಿ ಜಾಸ್ತಿ ಜನಸಂಖ್ಯೆ ಅವ್ರಿದೆ ಅಂತ ತೋರಿಸಿದ್ರೆ ಇಂತಿಂತ ಏರಿಯಾದಲ್ಲಿ ಇರುತ್ತಂದ್ರೆ ಆ ಪಾರ್ಕ್ ಅಲ್ಲಿ ಮಾಡಿಕೊಡೋ ಜವಾಬ್ದಾರಿ ನಮ್ಮ ವೆಚ್ಚದಲ್ಲಿ ನಮ್ಮ ಸರ್ಕಾರದ ಕಡೆಯಿಂದ ನಾವು ಖಂಡಿತವಾಗಿ ಮಾಡಿಕೊಡ್ತೀವಿ. ಆದಷ್ಟು ಬೇಗ ತಾವು ಒಂದು 10 ಲೊಕೇಶನ್ಗಳು ನಮಗೆ ಕೊಟ್ಟರೆ ಒಂದು 4-5 ಇನ್ನೊಂದು 2-3 ತಿಂಗಳಲ್ಲಿ ನಾವು ಚಾಲೂನು ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನ ತಾವು ಮಾಡುವಾಗ ನಮ್ಮ ಫೌಂಡೇಶನ್ ಟಚ್ ಫಾರ್ ಲೈಫ್ ಫೌಂಡೇಶನ್ ಇದೆ, ನಾವು ನಿಮ್ಮ ಸಹಕಾರವಾಗಿ ಇರ್ತೀವಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.